ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು ಒಂದು 5:15 ಮನೆ ಬಿಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಪ್ರಯಾಣ ಯಾವ ಕಡೆ ಅಂದರೆ ಹಳೇಬೀಡು, ಬೇಲೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಹಳೇಬೀಡನ್ನ ನಾನು ನೋಡೇ ಇರಲಿಲ್ಲ ಹೇಳಬೇಕು ಅಂದರೆ. ಸೊ ಹಾಗಾಗಿ ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ಪತಿಯವರಿಗೆ, ಹಳೇಬೀಡು ನಾನು ನೋಡಿಲ್ಲ, ಬೇಲೂರು ನೋಡಿದ್ದೀನಿ. ಹಾಗೆ ಶ್ರವಣಬೆಳಗೊಳ ಕೂಡ ನಾನು ನೋಡಿಲ್ಲ, ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ಬನ್ನಿ, ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ, ಏನು ಎತ್ತ ಎಲ್ಲ ತೋರಿಸ್ತೀನಿ. ಬೆಳಗ್ಗೆನೇ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಾಯಿತು. ನಮ್ಮ ಪತಿಯವ್ರಿಗೆ ಹೇಳಿದ್ದೆ 8 ಗಂಟೆ ಕರೆಕ್ಟಾಗಿ ಶಾರ್ಪಾಗಿ 8 ಗಂಟೆಗೆ ತಿಂಡಿ ಕೊಡಿಸ್ಬಿಡಿ ಅಂತ. 7:15ಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಹುಡುಗರಿಗೆ ಎಲ್ಲರಿಗೂ. ಸೊ ನಾವು ಇವಾಗ ಆಲ್ರೆಡಿ ರೀಚ್ ಆದ್ವಿ. 7:45ಗೆ ರೀಚ್ ಆದ್ವಿ ನಾವು ಹಾಸನಿಗೆ. ನಮಗೇನು ಅಂದರೆ ಲಾಸ್ಟ್ ಟೈಮಲ್ಲೂ ನಾನು ಸುಮಾರು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಗಣೇಶ ಹಬ್ಬದ ದಿವಸನೂ ನಮಗೆ ಹೋಟ್ಲೆಲ್ಲ ಕ್ಲೋಸ್ ಆಗಿತ್ತು. ಹಬ್ಬದ ದಿವಸ ಹೋಟ್ಲು ಇರಲಿಲ್ಲ ಅವತ್ತು ಅಂತ. ಆದರೆ ಈ ಸರಿ ಏನಾಯಿತು ಅಂದರೆ ಹೋಟ್ಲಿದ್ರೂ ಕೂಡ ಸಿಕ್ಕಾಪಟ್ಟೆ ಜನ ಜಾಸ್ತಿ. ಹಂಗಾಗಿ ನಮ್ಗೆ ಹೋಟ್ಲ ಹತ್ರ ನಿಲ್ಸೋಕ್ಕೂ ಪಾರ್ಕಿಂಗ್ ಇರಲಿಲ್ಲ, ಒಳಗಡೆ ಹೋಗೋಕ್ಕೂ ಜಾಗ ಇರಲಿಲ್ಲ. ಹಂಗಾಗಿ ಯಾವುದೋ ಒಂದು ಪುಟಾಣಿ ಹೋಟ್ಲು ಸಿಕ್ತು, ಬಟ್ ಚೆನ್ನಾಗಿತ್ತು. ನಾವೊಬ್ಬರೇ ಕಸ್ಟಮರು, ಬಟ್ ಚೆನ್ನಾಗಿತ್ತು, ಮನೆ ಊಟದ ಥರ ಇತ್ತು. ಸೊ ಅಲ್ಲಿ ನಾವು ತಿಂಡಿ ತಿಂದ್ಕೊಂಡು ಹಾಸನಲ್ಲಿ ಯಾವ ರೋಡಲ್ಲಿ ಜಾಸ್ತಿ ಹೋಟ್ಲಿದೆ ಅಂತ ಹುಡ್ಕೋ ಅಷ್ಟೊತ್ತಿಗೆ ಆಗೋಯ್ತು 1 ಅವರು. ಸೊ ಅಲ್ಲಿಂದ ತಿಂಡಿ ತಿಂದ್ಕೊಂಡು ನಮ್ಮ ಪ್ರಯಾಣ ನೆಕ್ಸ್ಟು ಎಲ್ಲಿಗೆ ಅಂದರೆ ಹಳೇಬೀಡಿಗೆ ಬಂದ್ವಿ. ಇದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯಿತು.
ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಏಕೆಂದರೆ ನಾನು ಡೈರೆಕ್ಟಾಗಿ ನೋಡಿದ್ದೆ ಇವಾಗ. ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ನಾವು 7th 8th ಆ ಥರ 6th ಇದ್ದಾಗೆಲ್ಲ ನಾವು ಬುಕ್ಕಲ್ಲಿ ನೋಡಿದ್ವಿ, ಮತ್ತು ಟೀಚರ್ಸ್ ಹೇಳಿದ್ನ ಅಷ್ಟೇ ನಾವು ಕೇಳಿದ್ವಿ, ಕಣ್ಣಾರೆ ನೋಡಿರಲಿಲ್ಲ. ಹಾಗೆ ನನ್ನ ಮಗ ಅಲ್ಲೆಲ್ಲ ಅದನ್ನು ನೋಡ್ತಾ ನನಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದ. ಅಮ್ಮ ಅದು ಹಿಂಗಂತೆ, ಈ ಥರ ಇದೆಲ್ಲ ಹಾಳು ಮಾಡಿದ್ದಾರೆ ನೋಡಮ್ಮ ಅವಾಗ ಕಷ್ಟಪಟ್ಟು ಮಾಡಿರೋದನ್ನ ಅಂತ ಎಲ್ಲ ಹೇಳ್ತಾ ಇದ್ದ. ಯಾಕೆಂದರೆ ಅವ್ನಿಗೆ ತುಂಬ ಚೆನ್ನಾಗಿ ನೆನಪಿದೆ. ಇವಾಗ ಹೇಳ್ಕೊಡ್ತಾ ಇದ್ರಲ್ಲ ಅವ್ರ ಸ್ಕೂಲಲ್ಲಿ, ಹಂಗಾಗಿ ಆ ಲೆಸನ್ ಎಲ್ಲ ಹೇಳ್ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ನೆನಪಿದೆ. ಬಟ್ ನಮಗಂತೂ ಮರ್ತೋಗ್ಬಿಟ್ಟಿದೆ, ತುಂಬ ವರ್ಷ ಆಗಿದೆ ಅಲ್ವಾ, ಹಾಗಾಗಿ ಮರ್ತೋಗಿದೆ. 900 ವರ್ಷ ಆಯ್ತಂತೆ ಇದನ್ನೆಲ್ಲ ಈ ದೇವಸ್ಥಾನನ ಕಟ್ಟಿ ಅಂತ ಹೇಳ್ತಾಯಿದ್ರು. ಈ ಡಿಸೈನ್ಸ್ ಎಲ್ಲ ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ ಅಲ್ವಾ. ಇವಾಗೆಲ್ಲ ಮಿಷಿನ್ ವರ್ಕ್ ಬಂದ್ಬಿಟ್ಟಿದೆ, ಮಿಷಿನಲ್ಲಿ ಮಾಡೋ ಅಂಥದ್ದು ಬಂದ್ಬಿಟ್ಟಿದೆ. ಅವಾಗೆಲ್ಲ ಕೈಯಲ್ಲಿ ಮಾಡಿರೋ ಅಂಥದ್ದು. ಇವರು ಇನ್ನೂ ಸ್ವಲ್ಪ ಅಂದರೆ ಇಲ್ಲಿರೋರು ಒಂದಿಬ್ಬರು ಇದ್ದಾರೆ ಗೈಡೆನ್ಸ್ ಕೊಡೋ ಅಂಥವ್ರು. ನಮ್ಮ ಮನೆಯವರು ಇನ್ನೂ ಸ್ವಲ್ಪ ತಿಳ್ಕೊತಾ ಇದ್ರು ಗೊತ್ತಿಲ್ಲದಲ್ಲೇ ಇರೋ ವಿಷಯನ. ಬಟ್ ಏನು ಅಂತ ಅಂದರೆ ಅಲ್ಲಿ ಫುಲ್ ಖಾಲಿ ಇತ್ತು. ಹಳೇಬೀಡಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು. ಇದು ಹಳೇಬೀಡುನೇ, ಆದರೆ ಸ್ವಲ್ಪ ದೂರದಲ್ಲಿ ಒಂದು 2 ಕಿಲೋಮೀಟರ್ ಅಂತ ಅಂದ್ಕೊತೀನಿ. ಅಲ್ಲಿ ಇದೆಲ್ಲ ಹಾಗೆ ನೋಡಿಕೊಂಡು ಫೋಟೋ ತಕ್ಕೊಂಡು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಬೇಲೂರಿಗೆ. चन्नकेशव शृङ्गारभाव श्री चन्नकेशव शृङ्गारभाव सौम्यनायकी स्नेहमहोत्सव सौन्दर्यार्णव करुणिसो देवा श्री चन्नकेशव शृङ्गारभाव सौम्यनायकी स्नेहमहोत्सव सौन्दर्यार्णव करुणिसो देवा श्री चन्नकेशव. देवा देवा सुरनरहृद्भावा देवा देवा सुरनरहृद्भावा भावातीत प्रभावा सुखरावा भावातीत प्रभावा सुखरावा जीवसंघ सन्मोहन वैभव जीवसंघ सन्मोहन वैभव लावण्यामृत घन स्वभाव श्री चन्नकेशव शृङ्गारभाव सौम्यनायकी स्नेहमहोत्सव सौन्दर्यार्णव करुणिसो देवा श्री चन्नकेशव. मा गमद मगरि निस दनि समगरि समा गमद मगरि निस दनि समगरि समा गमद मम
ಶ್ರೀ ಚೆನ್ನಕೇಶವ ಶೃಂಗಾರ